ಬಿಗ್ ಡೇ ಬಿಗ್ ಮ್ಯಾಚಸ್ ಅಂತ ಬಂದಾಗ ಮುಂಬೈ ಇಂಡಿಯನ್ಸ್ ತಂಡ ಯಾವಾಗಲೂ ಕೂಡ ಮೋಸ್ಟ್ ಡೇಂಜರಸ್. ಈ ಸೀಸನಲ್ಲಿ ಅವರು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿದ್ದೇ ಒಂದು ದೊಡ್ಡ ಅಚೀವ್ಮೆಂಟ್. ಈಗ ಎಲಿಮಿನೇಟರ್ನಲ್ಲಿ ಗುಜರಾತ್ ತಂಡವನ್ನು ಮಣಿಸಿ ಕ್ವಾಲಿಫೈಯರ್ 2ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಗುಜರಾತ್ ತಂಡದ ಎಡವಟ್ಟುಗಳೇ ಎಂಐ ಗೆಲುವಿಗೆ ಪ್ಲಸ್ ಆಗಿದ್ದು. ಅದು ಹೇಗೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಂಜಾಬ್ನ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂಥ 18ನೇ ಸೀಸನ್ ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೆ ಗುಜರಾತ್ ತಂಡಗಳು ಮುಖಾಮುಖಿಯಾಗಿದ್ವು. ಸೊ ಈ ಪಂದ್ಯದಲ್ಲಿ ಗೆದ್ದವರು ಕ್ವಾಲಿಫೈಯರ್ 2ಗೆ ಹಾಗೆ ಸೋತವರು ಮನೆಗೆ ಅನ್ನೋದು ಮೊದಲೇ ಡಿಸೈಡ್ ಆಗಿದ್ರಿಂದ ಇಬ್ಬರ ಪಾಲಿಗೂ ಕೂಡ ಇದು ಡೂ ಆರ್ ಡೈ ಮ್ಯಾಚ್. ಟಾಸ್ ಗೆದ್ದಂಥ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗನ್ನು ಚೂಸ್ ಮಾಡಿಕೊಂಡಿದ್ರು. ಪಾಂಡ್ಯರ ಈ ನಿರ್ಧಾರ ಸರಿ ಎನ್ನುವಂತೆ ಅಬ್ಬರ ಮಾಡಿದ್ದು ಎಂಐ ಬ್ಯಾಟರ್ಸ್, ಅದು ಕೂಡ ಮಾಜಿ ನಾಯಕ ರೋಹಿತ್ ಶರ್ಮಾ. ರನ್ ಮಳೆ ಸುರಿಸಿದ ರೋಹಿತ್ ಅಂಡ್ ಜಾನಿ ಬೈಸ್ಟೋವ್. ಮುಂಬೈ ಪರ ರೋಹಿತ್ ಶರ್ಮಾ ಹಾಗೆ ಜಾನಿ ಬೈಸ್ಟೋವ್ ಇನ್ನಿಂಗ್ಸನ್ನು ಆರಂಭ ಮಾಡಿದರು. ರಿಯಾನ್ ರಿಕರ್ಟನ್ ಆಬ್ಸೆನ್ಸ್ನಲ್ಲಿ ಬಂದಂಥ ಬೈಸ್ಟೋವ್ ಸ್ಫೋಟಕ ಬ್ಯಾಟಿಂಗ್ ಮಾಡಿದರು. ಇವರಿಬ್ಬರ ನಡುವೆ ಮೊದಲ ವಿಕೆಟ್ ನಷ್ಟಕ್ಕೆ 84 ರನ್ಗಳ ಜೊತೆಯಾಟವನ್ನು ನೀಡಿದರು. ಬೈಸ್ಟೋವ್ ಅಂತೂ 22 ಎಸೆತಗಳಲ್ಲೇ 4 ಬೌಂಡ್ರಿ ಹಾಗೆ 3 ಸಿಕ್ಸರ್ಗಳ ಸಹಾಯದಿಂದ 47 ರನ್ ಚಚ್ಚಿದರು. ಇದಾದ ನಂತರ ರೋಹಿತ್ ಶರ್ಮಾ ಹಾಗೆ ಸೂರ್ಯಕುಮಾರ್ ಯಾದವ್ ಅವರ ಜೋಡಿ ಕೂಡ 34 ಎಸೆತಗಳಲ್ಲಿ 59 ರನ್ ಬಾರಿಸಿದರು. ಈ ಟೈಮಲ್ಲಿ ಸೂರ್ಯ 33 ರನ್ಗಳಿಗೆ ಪೆವಿಲಿಯನ್ಗೆ ಸೇರಿಕೊಂಡ್ರು. ಬಟ್ ಹಿಟ್ಮ್ಯಾನ್ ಮಾತ್ರ ಪವರ್ ಹಿಟ್ಟರ್ ಕಂಟಿನ್ಯೂ ಮಾಡಿದರು. ತಿಲಕ್ ವರ್ಮಾ ಜೊತೆ ಸೇರಿ ರನ್ ಚುಚ್ಚೋಕೆ ಶುರು ಮಾಡಿದರು. ಅಂತಿಮವಾಗಿ ರೋಹಿತ್ ಶರ್ಮಾ 50 ಎಸೆತಗಳಲ್ಲಿ 9 ಬೌಂಡ್ರಿ ಹಾಗೆ 4 ಸಿಕ್ಸರ್ಗಳ ಸಹಾಯದಿಂದ 81 ರನ್ ಗಳಿಸಿ ಔಟ್ ಆದರು. ತಿಲಕ್, ನಮನ್ಧೀರ್ ಹಾಗೆ ಹಾರ್ದಿಕ್ ಪಾಂಡ್ಯ ಕೂಡ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರಿಂದ 5 ವಿಕೆಟ್ ನಷ್ಟಕ್ಕೆ ಮುಂಬೈ ತಂಡ 228 ರನ್ಗಳನ್ನು ಕಲೆ ಹಾಕಿತ್ತು. ಸುದರ್ಶನ್ ಮತ್ತು ಸುಂದರ್ಗೆ ಸಿಗಲಿಲ್ಲ ನಿರೀಕ್ಷಿತ ಸಪೋರ್ಟ್. ಈ ಬೃಹತ್ ಟಾರ್ಗೆಟ್ ಅಂದಾಗ ಎಲ್ಲ ಬ್ಯಾಟರ್ಸ್ ಕೂಡ ಜವಾಬ್ದಾರಿ ತಗೊಳ್ಬೇಕಿತ್ತು ಗುಜರಾತ್ ಪರ. ಆದರೆ ಅದು ಆಗಲೇ ಇಲ್ಲ. ಅದರಲ್ಲೂ ಬಿಗ್ ಗೇಮ್ನಲ್ಲೇ ಶುಭ್ಮನ್ ಗಿಲ್ ಸರೆಂಡರ್ ಆದರು. ಒಂದೇ ಒಂದು ರನ್ ಗಳಿಸಿ ಔಟ್ ಆದರು. ಇನ್ನು ಸಾಯಿ ಸುದರ್ಶನ್ ಮತ್ತು ಕುಸಾಲ್ ಮೆಂಡಿಸ್ ಜೋಡಿ ಚೆನ್ನಾಗಿ ಆಡ್ತಿದ್ದೆ ಅನ್ನುವಷ್ಟಲ್ಲೇ ಕುಸಾಲ್ ಹಿಟ್ ವಿಕೆಟ್. ಬಟ್ ಆ ಬಳಿಕ ಸುದರ್ಶನ್ಗೆ ಜೊತೆಯಾದಂಥ ವಾಷಿಂಗ್ಟನ್ ಸುಂದರ್ ಅದ್ಭುತವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಸುದರ್ಶನ್ ಮತ್ತು ವಾಷಿಂಗ್ಟನ್ ಸುಂದರ್ ಜೊತೆಗೂಡಿ 44 ಎಸೆತಗಳಲ್ಲಿ 84 ರನ್ಗಳನ್ನು ಚಚ್ಚಿದ್ರು. ಬಟ್ ಸುಂದರ್ ವಿಕೆಟ್ ಕಿತ್ತು ಬುಮ್ರಾ ಬ್ರೇಕ್ ಥ್ರೂ ತಂದುಕೊಟ್ರು. ಅಂಡರ್ ಪ್ರೆಷರ್ನಲ್ಲಿದ್ದ ಸುದರ್ಶನ್ ಕೂಡ 80 ರನ್ ಗಳಿಸಿ ಪೆವಿಲಿಯನ್ ಸೋಡ್ಕೊಂಡ್ರು. ಇಬ್ಬರ ವಿಕೆಟ್ ಬೀಳ್ತಾ ಇದ್ದಂತೆ ಗುಜರಾತ್ ಗೆಲುವಿನ ಕನಸು ನುಚ್ಚು ನೂರಾಗಿತ್ತು. ಕೊನೆಗೆ 20 ಓವರ್ಗಳಲ್ಲಿ 6 ವಿಕೆಟ್ ಕಳ್ಕೊಂಡು 208 ರನ್ ಕಲೆ ಹಾಕಲಷ್ಟೇ ಸಾಧ್ಯವಾಯಿತು. ಅಷ್ಟಕ್ಕೂ ಈ ಮ್ಯಾಚ್ನಲ್ಲಿ ಮುಂಬೈ ಗೆಲ್ಲೋಕೆ ಗುಜರಾತ್ ಫೀಲ್ಡರ್ಸ್ ಮಿಸ್ಟೇಕ್ಸ್ ಹಾಗೆ ಎಂಐ ಗೇಮ್ ಪ್ಲಾನ್ ವರ್ಕೌಟ್ ಆಗಿದ್ದು ನಿಜ. ಅದು ಹೇಗೆ ಅಂದರೆ, ಮಸ್ಟ್ ವಿನ್ ಮ್ಯಾಚ್ನಲ್ಲಿ ಗುಜರಾತ್ ಬೌಲರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆದರು. ವಿರಾಟ್ ಕೊಹ್ಲಿ, ಪ್ರಸಿದ್ಧ ಕೃಷ್ಣ ಧಾರಾಳವಾಗಿ ರನ್ಗಳನ್ನು ಬಿಟ್ಕೊಟ್ರು. ಇನ್ನು ರಶೀದ್ ಖಾನ್ ರನ್ ಎಕಾನಮಿ ಕಡಿಮೆ ಇದ್ರೂ ಕೂಡ ಯಾವುದೇ ವಿಕೆಟ್ ಪಡೀಲಿಲ್ಲ. ಇನ್ನು ಈ ಮ್ಯಾಚಲ್ಲಿ ಕುಸಾಲ್ ಮೆಂಡಿಸ್ ಕೂಡ ಜಿಟಿಗೆ ವಿಲನ್ ಆದರು. ವಿಕೆಟ್ ಕೀಪಿಂಗ್ ಮಾಡುವಾಗ ಮೆಂಡಿಸ್ 2 ಕ್ಯಾಚ್ಗಳನ್ನು ಕೈ ಚೆಲ್ಲಿದ್ರು. ರೋಹಿತ್ ಮತ್ತು ಸೂರ್ಯಕುಮಾರ್ಗೆ ಜೀವದಾನ ಕೊಟ್ಟರು. ಅದರಲ್ಲೂ ರೋಹಿತ್ ಶರ್ಮಾ ಕ್ಯಾಚ್ ಗುಜರಾತ್ ತಂಡಕ್ಕೆ ಅತ್ಯಂತ ದುಬಾರಿಯಾಯಿತು. ಹೋಗಲಿ ಬ್ಯಾಟಿಂಗ್ನಲ್ಲಾದರೂ ಆಡ್ತಾರೆ ಅಂದರೆ ಕುಸಾಲ್ ಮೆಂಡಿಸ್ ಹಿಟ್ ವಿಕೆಟ್ ಆದರು. ಇನ್ನು ಈ ಮ್ಯಾಚಲ್ಲಿ ಗುಜರಾತ್ ಫೀಲ್ಡರ್ಸ್ 3 ಸಲ ಕ್ಯಾಚ್ ಮಿಸ್ ಮಾಡಿದರು. ರೋಹಿತ್ ರತ್ತು ಆರಂಭದಲ್ಲೇ ವಿಕೆಟ್ ಬೀಳಬೇಕಿತ್ತು, ಬಟ್ 2 ಸಲ ಮಿಸ್ ಮಾಡಿಕೊಂಡ್ರು. ಬ್ಯಾಟಿಂಗ್ನಲ್ಲೂ ಕೂಡ ಜಿಟಿ ಮಿಸ್ಟೇಕ್ಸ್ ಎದ್ದು ಕಾಣ್ತಾ ಇದ್ವು. ಎಲಿಮಿನೇಟರ್ ಪಂದ್ಯದಲ್ಲೇ ಶುಭ್ಮನ್ ಗಿಲ್ ಫಸ್ಟ್ ಓವರ್ನಲ್ಲಿ 1 ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡಿದ್ದು ಹೊಡೆತ ಕೊಡ್ತು. ಸೊ ಇದೆಲ್ಲ ಗುಜರಾತ್ ಸೋಲಿಗೆ ಕಾರಣ ಆಯಿತು. ಅದು ಅಲ್ಲದೆ ಬಿಗ್ ಮ್ಯಾಚ್ಗಳಲ್ಲಿ ಮುಂಬೈ ಯಾವಾಗಲೂ ಕೂಡ ಥ್ರೆಟ್ ಇದ್ದೇ ಇರುತ್ತೆ. ಯಾಕಂದರೆ ಅಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ಆಡುವಂಥ ದೊಡ್ಡ ಪಡೆಯೇ ಇದೆ. ಜೊತೆಗೆ ಜಸ್ಪ್ರೀತ್ ಬುಮ್ರಾರಂಥ ವಿಶ್ವ ಶ್ರೇಷ್ಠ ಬೌಲರ್ ಇದ್ದಾಗ ಯಾವಾಗ ಬೇಕಿದ್ರೂ ಮೊಮೆಂಟೈ ಶಿಫ್ಟ್ ಮಾಡಿಬಿಡ್ತಾರೆ. ನಿನ್ನೆ ಮ್ಯಾಚಲ್ಲಿ ಆಗಿದ್ದು ಕೂಡ ಅದೇ. ನಮಸ್ಕಾರ.